तर्काभयेतं विधि सर्वपूर्व गीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता किं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्यादितरतश्चार्थेष्वभिज्ञस्वराट् दिने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वीषशत्रुस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययोजो गुरुरपि परमः चिन्तयेतं महान्तं सम्प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 18ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ಭವಾನ್ ಯುಗಾಂತಾರ್ಣವೂರ್ಮಿಮಾಲಿನಿ ಶೋಣೀಮಿಮಾಮೋಷಧಿವಿರುಧಾಂ ನಿಧಿಂ ಮಯಾ ಸಹೋರುಕ್ರಮವೂಹವೋಜಸಾ ತಸ್ಮೈ ಜಗತ್ಪ್ರಾಣಗುಣಾತ್ಮನೇ ನಮಃ ಇತಿ. ರಮ್ಯಕ ಖಂಡದಲ್ಲಿ ಮತ್ಸ್ಯರೂಪಿಯಾದ ಭಗವಂತನನ್ನ ವೈವಸ್ವತಮನು ಸ್ತೋತ್ರ ಮಾಡತಕ್ಕಂತಹ ಬಗೆಯನ್ನ ತಿಳಿಸ್ತಾ ಇದ್ದಾರೆ. ಎಲೆ ಮತ್ಸ್ಯರೂಪಿಯಾದ ಭಗವಂತನೇ, ನೀನು ಯುಗ ಪ್ರಳಯ ಸಮುದ್ರದಲ್ಲಿ ಆ ಸಮುದ್ರದ ಅಲೆಗಳು ತೆರೆಗಳೇನಿದ್ದಾವೆ, ಆ ತೆರೆಗಳ ಸಾಲುಗಳ ಮಧ್ಯದಲ್ಲಿ ನನ್ನ ಜೊತೆಗೆ ಭೂರೂಪವಾಗಿರ್ತಕ್ಕಂತಹ ನೌಕೆಯನ್ನ, ಆ ಔಷಧಿಗಳಿಗೆ ಎಲ್ಲದಕ್ಕೂ ಕೂಡ ನನ್ನ ಜೊತೆಗೆ ಆ ಔಷಧಿಗಳೆಲ್ಲ ಇದ್ವು, ಅವುಗಳಿಗೆ ಆಶ್ರಯವಾಗಿತ್ತದು ಆ ಒಂದು ನೌಕೆ, ಭೂರೂಪವಾಗಿರ್ತಕ್ಕಂತಹ ಒಂದು ನೌಕೆ. ಅದನ್ನ ನೀನು ಕೇವಲ ನಿನ್ನ ಸಾಮರ್ಥ್ಯದಿಂದಲೇ ಧಾರಣೆ ಮಾಡಿದ್ದಿ ಅಂತ. ತನಗೆ ಮಾಡಿದ ಉಪಕಾರ, ಜಗತ್ತಿಗೆ ಮಾಡಿದ ಉಪಕಾರ ಏನಿದೆ, ಮತ್ಸ್ಯರೂಪಿಯಾದ ಭಗವಂತ ಮಾಡಿದ ಉಪಕಾರ, ಅದನ್ನ ಸ್ಮರಣೆ ಮಾಡ್ತಾ ಇದ್ದಾನೆ ವೈವಸ್ವತಮನು. ನನಗೂ ನನ್ನ ಜೊತೆಗೆ ಎಲ್ಲಾ ಔಷಧಿಗಳು, ಶೋಣೀಂ ಇಮಾಂ ಓಷಧಿ ವಿರುಧಾಂ ನಿಧಿಂ, ಆ ನೌಕೆ ಎಲ್ಲ ಔಷಧಿ ಲತೆಗಳಿಗೆಲ್ಲ ಆಶ್ರಯವಾಗಿತ್ತು. ಅಂತಹ ಭೂರೂಪವಾದಂತಹ ನೌಕೆಯನ್ನ ನೀನು ನಿನ್ನ ಸಾಮರ್ಥ್ಯದಿಂದಲೇ ಧಾರಣೆ ಮಾಡಿದ್ದಿ. ಇಂಥ ಮಹಾಪರಾಕ್ರಮಿಯಾಗಿರ್ತಕ್ಕಂತಹ ಎಲೆ ಮತ್ಸ್ಯನೇ, ಜಗತ್ತಿಗೆ ಪ್ರೇರಣೆಯನ್ನ ಕೊಡ್ತಕ್ಕಂತಹ ಸ್ವಭಾವದವನು ನೀನು. ಜಗತ್ ಪ್ರಾಣ ಗುಣಾತ್ಮನು, ಜಗತ್ ಪ್ರಾಣ. ಆಚಾರ್ಯ ಡಿಸ್ಕನೆಕ್ಟ್ ಆಯ್ತು ಅಂತ ಕಾಣುತ್ತೆ. ಮತ್ತೆ ಬಂತ ಇವಾಗ? ಬಂತು.
ಜಗತ್ ಪ್ರಾಣ ಗುಣಾತ್ಮನೆ ಯಾರು ಅಂದ್ರೆ ವಿಡಿಯೋ ಆನ್ ಮಾಡ್ಕೊಂಡಿಯಾರ ಆಫ್ ಮಾಡ್ಕೊಂಡ್ರೆ ಚೆನ್ನಾಗಿ. ಆಯ್ತು, ಸರಿ ಹೋಯ್ತು. ಓಕೆ. ಜಗತ್ತಿಗೆ ಪ್ರಾಣ ಅಂದ್ರೆ ಪ್ರಾಣ ಅಂದ್ರೆ ಪ್ರೇರಕ. ಈ ಇಡೀ ಜಗತ್ತಿಗೆ ಪ್ರೇರಣೆಯನ್ನ ಕೊಡುವಂತಹ ಸ್ವಭಾವವುಳ್ಳವನು. ಆತ್ಮ ಅಂದ್ರೆ ಸ್ವಭಾವ, ಗುಣಾತ್ಮ ನೀನು. ಆ ಇಡೀ ಜಗತ್ತಿಗೆ ಪ್ರೇರಣೆಯನ್ನು ಕೊಡುವಂತಹ ಸ್ವಭಾವವುಳ್ಳವನಾದ ನೀನು, ನಿನಗೆ ನಮಃ ನಮಸ್ಕಾರ ಅಂತ ಹೀಗೆ ಮತ್ಸ್ಯನ ಮಹಿಮೆಯನ್ನ ವರ್ಣನೆ ಮಾಡ್ತಾ, ಪ್ರಳಯ ಸಮುದ್ರದಲ್ಲಿ ತೆರೆಗಳಿಂದ ಕೊಚ್ಕೊಂಡು ಹೋಗ್ತಾ ಇರತಕ್ಕಂತಹ ನೌಕೆಯನ್ನ ಈ ಮತ್ಸ್ಯ ಧಾರಣೆ ಮಾಡಿ ರಕ್ಷಣೆ ಮಾಡಿದ. ಅದರಲ್ಲಿ ನಾನು ಮತ್ತು ಎಲ್ಲ ಔಷಧಿ ಲತೆಗಳು ಎಲ್ಲವೂ ಅದರಲ್ಲಿ ತುಂಬಿತ್ತು. ಅಂತಹ ಅದಕ್ಕೆ ಆಶ್ರಯವಾದಂತಹ ಆ ಒಂದು ನೌಕೆಯನ್ನ ನೀನು ಧಾರಣೆ ಮಾಡಿದ್ದಿ ಆರಾಮವಾಗಿ ನಿನ್ನ ಸಾಮರ್ಥ್ಯದಿಂದಲೇ. ಅಂತಹ ನಿನಗೆ ನಮಸ್ಕಾರ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಭಗವಂತನಿಗೂ ಭಗವಂತನ ಎಲ್ಲ ರೂಪಗಳಿಗೆ ಅವತಾರಗಳಿಗೆ ಯಾವುದಕ್ಕೂ ಕೂಡ ನಾವು ಭೇದ ಚಿಂತನೆಯನ್ನು ಮಾಡಬಾರದು. ಹಾಗಾಗಿ ಮೂಲ ರೂಪದ ಎಲ್ಲ ಗುಣಗಳನ್ನು ಕೂಡ ಅವತಾರ ರೂಪಕ್ಕೂ ಹೇಳಬಹುದು, ಅವತಾರ ರೂಪದಲ್ಲಿ ತೋರಿಸಿರ್ತಕ್ಕಂತಹ ಮಹಿಮೆಗಳನ್ನು ಮೂಲ ರೂಪಕ್ಕೂ ಹೇಳಬಹುದು. ಇದು ಮತ್ಸ್ಯನಾಗಿ ಅವತಾರ ಮಾಡಿ ತೋರಿಸಿರ್ತಕ್ಕಂತಹ ಮಹಿಮೆಯನ್ನ ತಾನು ಪ್ರತ್ಯಕ್ಷವಾಗಿ ಕಂಡದ್ದನ್ನ ತಾನು ಸ್ತೋತ್ರ ಮಾಡಿದ್ದಾನೆ ವೈವಸ್ವತಮನು. ಭವಾನ್ ಯುಗಾಂತಾರ್ಣವೂರ್ಮಿಮಾಲಿನಿ ಕ್ಷೋಣೀಮಿಮಾಮೋಷಧಿವಿರುಧಾಂ ನಿಧಿಂ ಮಯಾ ಸಹೋರುಕ್ರಮ ಊಹ ಓಜಸಾ ತಸ್ಮೈ ಜಗತ್ ಪ್ರಾಣ ಗುಣಾತ್ಮನೇ ನಮಃ ಇತಿ. ಕಟ್ಟಾಯ್ತಾ? ಬರ್ತಾ ಇದೆ. ಇಲ್ಲ, ಬರ್ತಾ ಇದೆ ಆಚಾರ್ಯ, ಬರ್ತಾ ಇದೆ. ಏನೋ ಪೀಪಲ್ ಆರ್ ಹ್ಯಾವಿಂಗ್ ಟ್ರಬಲ್ ಹಿಯರಿಂಗ್ ಯು. Try moving closer to your mic or move away from background noise ಅಂತೇನೋ ಬರುತ್ತೆ. ನಿಮ್ದು ವಿಡಿಯೋ ಆನ್ ಆಗಿತ್ತು, ಆಫ್ ಆಯ್ತು ಈಗ. ಅದನ್ನ ಹೇಳ್ತಾ ಇದೆಯಾ ಅದು? ಹೌದು. ಪೀಪಲ್ ಆರ್ ಹ್ಯಾವಿಂಗ್ ಟ್ರಬಲ್ ಹಿಯರಿಂಗ್ ಯು ಅಂತೇನೋ ಇದೆ. ನಮಗೆಲ್ಲ ಚೆನ್ನಾಗಿ ಕೆಲ್ಸತ್ತೆ ಆಚಾರ್ಯ, ಅವ್ರಿಗೆ ಪ್ರಾಬ್ಲಮ್ ಇರ್ಬೋದು, ಮಿಕ್ಕಿದವ್ರಿಗೆಲ್ಲ ನನಗೆ ಕ್ಲಿಯರ್ ಆಗಿ ಕೆಲ್ಸತ್ತೆ. ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಮಿಸ್ಟೇಕ್ ಇರ್ಬೋದೇನೋ ಗೊತ್ತಿಲ್ಲ. ಮಧ್ಯ ಸ್ವಲ್ಪ ಡಿಸ್ಕನೆಕ್ಟ್ ಆಗಿತ್ತು, ಇವಾಗ ಸರಿಗಿದೆ. ಕ್ಲಿಯರ್ ಆಯ್ತು ಗುರುಗಳೇ, ಕ್ಲಿಯರ್ ಆಗಿದೆ. ಸರಿ ಸರಿ. ಗೀತಾಂಬ ಅವ್ರ ವಿಡಿಯೋ ಆನ್ ಮಾಡಿದಾರೆ ನೋಡ್ರಿ. ಸ್ವಲ್ಪ ಎಲ್ರು ವಿಡಿಯೋ ಆಫ್ ಮಾಡ್ಕೊಂಡ್ರೆ ಚೆನ್ನಾಗಿ ಕೇಳಿಸ್ತದೆ ಆಚಾರ್ಯ. 3 ವಿಡಿಯೋ ಆನ್ ಉಂಟು. ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣಾಯೋಜಸೇ ಬಲಾಯ ಸಹಸೇ ಮಹಾಮತ್ಸ್ಯಾಯ ನಮಃ ಇತಿ. ಅಂತರ್ಬಹಿಶ್ಚಾಖಿಲಲೋಕಪಾಲಕೈರದೃಷ್ಟರೂಪೋ ವಿಚರಸ್ಯುರುಸ್ವನಃ ಸ ಈಶ್ವರಸ್ತ್ವಂ ಯೈದಂ ವಶೇನ ಯನ್ನಾತ್ಮಾ ಯಥಾ ದಾರುಮಯೀಂ ನರಸ್ತ್ರಿಯಂ ಯಂ ಲೋಕಪಾಲಾಖಿಲಮತ್ಸರಜ್ವರಾಃ ಹಿತ್ವಾ ಯತಂತೋಪಿ ಪೃಥಕ್ ಸಮೇತ್ಯ ಚ ಪಾತುಂ ನ ಶೇಕುರ್ದ್ವಿಪದಶ್ಚತುಷ್ಪದಃ ಸರೀಸೃಪಸ್ಥಾಸ್ನು ಯದತ್ರ ದೃಶ್ಯತೆ. ಭವಾನ್ ಯುಗಾಂತಾರ್ಣವೂರ್ಮಿಮಾಲಿನಿ ಕ್ಷೋಣೀಮಿಮಾಮೋಷಧಿವಿರುಧಾಂ ನಿಧಿಂ ಮಯಾ ಸಹೋರುಕ್ರಮವೂಹವೋಜಸಾ ತಸ್ಮೈ ಜಗತ್ಪ್ರಾಣಗುಣಾತ್ಮನೇ ನಮಃ
ಇತಿ ಇದು ವೈವಸ್ವತಮನು ಮಾಡಿದ ಮತ್ಸ್ಯ ಸ್ತೋತ್ರ. ಸುಕನ್ಯಾ ಅವ್ರದ್ದು ಆ್ಯಡ್ ಆಗಿದೆಯಾ? ಕಾಲ್ ಮಾಡ್ತಾ ಇದ್ದೆ, ಅವ್ರದ್ದೊಂದು ಆ್ಯಡ್ ಮಾಡಬೇಕು. ಸರಿ. ಹಿರಣ್ಮಯೇತು ಭಗವಾನ್ ನಿವಸತಿ ಕೂರ್ಮತನುಂ ಬಿಭ್ರಾಣಃ ತಸ್ಯ ಪ್ರಿಯತಮಾಂ ತನುಃ ಮಯಯಾ ಸಹ ತದ್ವರ್ಷಪುರುಷೈಃ ಪಿತೃಗಣಾಧಿಪತಿಃ ಉಪಧಾವತಿ ಮಂತ್ರಮಿಮಂ ಚ ಅನುಜಪತಿ. ಇನ್ನು ಮುಂದೆ ಹಿರಣ್ಮಯ ಖಂಡದಲ್ಲಿ ನಡೆಯುವಂತಹ ಸ್ತೋತ್ರ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ರಮ್ಯಕ ಖಂಡದ್ದು ಆದಮೇಲೆ ಹಿರಣ್ಮಯ ಖಂಡ. ಆ ಹಿರಣ್ಮಯ ಖಂಡದಲ್ಲಿ ಕೂರ್ಮ ರೂಪವನ್ನ ಧಾರಣೆ ಮಾಡಿ ಭಗವಂತ ಎಲ್ಲರಿಗೂ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅಲ್ಲಿ ಇರ್ತಕ್ಕಂತಹ ಜನರು ಅವರಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು. ಭಗವದ್ಭಕ್ತರಿಗೆಲ್ಲರಿಗೂ ಕೂಡ ಆ ಕೂರ್ಮರೂಪಿಯಾದ ಭಗವಂತ ಅತ್ಯಂತ ಪ್ರೀತಿಪಾತ್ರನಾಗಿದ್ದಾನೆ. ಅಂತಹ ಭಗವಂತ ಕೂರ್ಮರೂಪದಿಂದ ಆ ಹಿರಣ್ಮಯ ಖಂಡದಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಪಿತೃಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂತಹ ಅರ್ಯಮ ಎಂಬುವವನು ತಸ್ಯ ಪ್ರಿಯತಮಾಂ ತನುಂ ಅರ್ಯಮಾ ಸಹ ತದ್ವರ್ಷ ಪುರುಷೈಹಿ, ಅಲ್ಲಿ ಆ ಖಂಡದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಬೇರೆ ಜನರು ಏನಿದ್ದಾರೆ ಅವರ ಜೊತೆಗೆ ಈ ಅರ್ಯಮ ಎಂಬತಕ್ಕಂತಹ ಪಿತೃಗಳಿಗೆ ಅಧಿಪತಿಯಾದಂಥವನೇನಿದ್ದಾನೆ ಅವನು ಕೂರ್ಮರೂಪಿಯಾದ ಈ ಭಗವಂತನ ಆರಾಧನೆಯನ್ನ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಇಲ್ಲಿ ನೋಡಿ, ತದ್ವರ್ಷ ಪುರುಷೈಹಿ ಅಂತಿದೆ. ನಾವು ನಿನ್ನೆ ದಿವಸ ನೋಡಿದ್ವಿ. ಅಲ್ಲಿ ಬೇರೆ ಯಾರು ವಾಸ ಮಾಡೋಲ್ಲ ಅಂತ ಅಲ್ಲ, ಇದ್ದಾರೆ. ಅಲ್ಲಿ ಆ ವರ್ಷದಲ್ಲಿ ವಾಸ ಮಾಡ್ಕೊಂಡಿರ್ತಕ್ಕಂಥವ್ರು ಅಲ್ಲೂ ಇದ್ದಾರೆ. ಹೀಗೆ ಬೇರೆ ಬೇರೆ ವರ್ಷಗಳಲ್ಲಿಯೂ ಕೂಡ ವಾಸ ಮಾಡಿಕೊಂಡಿದ್ದಾರೆ ಜನಗಳು. ಹಾಗೆ ಅವರ ಜೊತೆಗೆ ಈ ಪಿತೃಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಅರ್ಯಮ, ಅವನು ಆ ಒಂದು ಖಂಡದಲ್ಲಿ ಕೂರ್ಮರೂಪಿಯಾದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಅಲ್ಲಿದ್ದಾನೆ, ಆರಾಧನೆ ಮಾಡ್ತಾ ಇದ್ದಾನೆ ಅಂತರ್ಥ. ಹಿರಣ್ಮಯೇತು ಭಗವಾನ್ ನಿವಸತಿ ಕೂರ್ಮತನುಂ ಬಿಭ್ರಾಣಃ ತಸ್ಯ ಪ್ರಿಯತಮಾಂ ತನುಂ ಅರ್ಯಮ ಸಹ ತದ್ವರ್ಷ ಪುರುಷೈಃ ಪಿತೃಗಣಾಧಿಪತಿಃ ಉಪಧಾವತಿ ಮಂತ್ರಂ ಇಮಂ ಚ ಅನುಜಪತಿ. ಅವನು ಸ್ತೋತ್ರ ಮಾಡುವ ಜಪ ಅದನ್ನ ಈ ರೀತಿ ಮುಂದೆ ಇದೆ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣ ವಿಶೇಷಣಾಯ ನೋಪಲಕ್ಷಿತ ಸ್ಥಾನಾಯ ನಮೋ ವರ್ಷ್ಮಣೆ ನಮೋ ಭೂಯಸೆ ನಮೋ ಅವಸ್ಥಾನಾಯ ನಮಸ್ತೆ. ಕೂರ್ಮರೂಪಿಯಾದ ಭಗವಂತನನ್ನ ಸ್ತೋತ್ರ ಮಾಡುವ ವಿಧಿ. ಅಕೂಪಾರಾಯ, ಅಕೂಪಾರಾಯ ಅಂತಂದ್ರೆ ಸಮುದ್ರದಲ್ಲಿ ಸಂಚಾರವನ್ನ ಮಾಡ್ತಕ್ಕಂಥವನು ಅಂತ ಅರ್ಥ. ಕೂಪ ಅಂದ್ರೆ ಬಾವಿ, ಕೂಪ ಆರ, ಅಕೂಪಾರ ಬಾವಿಯಲ್ಲಿ ಇರ್ತಕ್ಕಂಥವನಲ್ಲ. ಬಾವಿ ಸಾಲೋದಿಲ್ಲ ಅಂತ ಹೇಳಿ ಸಮುದ್ರದಲ್ಲಿ ಸಂಚಾರ ಮಾಡ್ತಕ್ಕಂಥವನು ಅಂತ ಅಕೂಪಾರಾಯ. ಕೂಪಾರ ಅಲ್ಲ, ಅಕೂಪಾರ. ಆರ ಅಂದ್ರೆ ಗಮನ. ಕೂಪದಲ್ಲಿ ಆರ ಅಂದ್ರೆ ಗಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದೊಡ್ಡದೇ ಬೇಕು. ಬರೇ ಕೂಪ ಸಾಕಾಗೋದಿಲ್ಲ. ಕೂಪ ಅಂದ್ರೆ ಬಾವಿ, ಬರೇ ಬಾವಿ ಸಾಕಾಗೋದಿಲ್ಲ.
ಆದ್ರಿಂದ ದೊಡ್ಡದಾದ ಸಮುದ್ರದಲ್ಲಿ ಸಂಚಾರ ಮಾಡ್ತಕ್ಕಂಥವನು ಅಂತ ಅರ್ಥ. ಯಾರೋ ಮ್ಯೂಟ್ ಮಾಡಿಲ್ಲ. ಅಕೂಪಾರಾಯ ಬಾವಿಯನ್ನ ಏನ್ ಸಾಲದು ಬೇಕಮ್ಮ? ಅಂತ ಹೇಳಿ. ಕೆಲ್ಸ ಡಸ್ಟ್ಬಿನ್ ಕವರ್ ಅಲ್ಲೋಗ್ತದೆ ಸಿಕ್ಕಾಪಟ್ಟೆ ಸ್ವಲ್ಪ ಒಂದ್ ಬಾಕ್ಸ್ ಮುಂಚೆ ಇರ್ಬೇಕಾದ್ರೆ ನಾನು ಅಕೂಪಾರಾಯ ಸಮುದ್ರದಲ್ಲಿ ಸಂಚಾರ ಮಾಡುವವನು. ಆಮೇಲೆ ಎಲ್ಲಾ ಸರ್ವಸತ್ವ ಗುಣ ವಿಶೇಷಣಾಯ ಎಲ್ಲಾ ಪ್ರಾಣಿಗಳ ಗುಣಗಳನ್ನ ವಿಶೇಷವಾಗಿ ಪ್ರೇರಣೆ ಮಾಡ್ತಕ್ಕಂಥವನು. ಎಲ್ಲ ಸತ್ವ ಅಂದ್ರೆ ಪ್ರಾಣಿಗಳು, ಎಲ್ಲಾ ಪ್ರಾಣಿಗಳ ಗುಣ ವಿಶೇಷಣಾಯ ಗುಣಗಳನ್ನ ವಿಶೇಷವಾಗಿ ಪ್ರೇರಣೆ ಮಾಡ್ತಕ್ಕಂಥವನು. ಆಮೇಲೆ ನೋಪಲಕ್ಷಿತ ಸ್ಥಾನಾಯ ಅವನಿಗೆ ಅವನ ಸ್ಥಾನವನ್ನ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀರಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾನೆ. ನೀರಲ್ಲಿ ಸಂಚಾರವನ್ನು ಮಾಡೋದರಿಂದ ಅವನ ಸ್ಥಾನವನ್ನು ಯಾರೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಪ್ರಾಕೃತವಾದ ದೇಹ ಇಲ್ಲ, ಅನಂತ ರೂಪಗಳನ್ನು ಧಾರಣೆ ಮಾಡ್ತಾನೆ, ಇಡೀ ಜಗತ್ತಿಗೆ ಆಧಾರನಾಗಿದ್ದಾನೆ. ಅಂತಹ ಕೂರ್ಮರೂಪಿಯಾದ ಭಗವಂತನೇ ನಿನಗೆ ನಮಸ್ಕಾರ ಅಂತ ಅರ್ಥ. ಭೂಯಸೆ ಭೂಯಸೆ ಮಹತೆ ಮಹತೋ ಮಹೀಯಾನ್ ಅಂತ ವೇದನೆ ಇದೆ. ವರ್ಷಮಣೆ ಅಂತಿದೆ. ವರ್ಷಮ ದೇಹ ಪ್ರಮಾಣಯೋಹೋ ಇತಿ. ಪ್ರಮಾಣಂ ಬೋಧನೇಯತ್ತಾ ಮರ್ಯಾದಾ ಶಾಸ್ತ್ರಹೇತುಷು ಸಮ್ಯಗ್ ವಕ್ತರಿ ಚಾಥ ಸ್ಯಾತ್ ಪ್ರಯಾಣಂ ಮರಣೆ ಗತೌ ಇತಿ ಯಾದವಃ. ಭಕ್ತರಿಗೆ ಎಲ್ಲರಿಗೂ ಕೂಡ ಬೇಕಾದ ವರಗಳನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಇದೆ. ಅವನು ಎಲ್ಲಿ ವಾಸ ಮಾಡ್ತಾನೆ ಅಂತನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅಜ್ಞಾತವಾಸ, ಅಜ್ಞಾತ ಸ್ವರೂಪನಾಗಿದ್ದಾನೆ. ಅದಕ್ಕೆ ನೀರಿನಲ್ಲಿ ಅವನು ಸಂಚಾರ ಮಾಡೋದ್ರಿಂದ ಎಲ್ಲಾ ಪ್ರಾಣಿಗಳ ವಿಶೇಷ ಗುಣಗಳನ್ನ ಪ್ರೇರಣೆ ಮಾಡ್ತಕ್ಕಂಥವನು. ಸರ್ವಸತ್ವ ಗುಣ ವಿಶೇಷಣಾಯ ನೋಪಲಕ್ಷಿತಾಯ ಅವನ ವಾಸಸ್ಥಾನ ಗೊತ್ತಾಗೋದಿಲ್ಲ, ಯಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನೀರಿನಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಅವರ್ಷ್ಮಣೆ ಅವನು ಅವರ್ಷ್ಮಣೆ ಅಂತ ತಗೊಳ್ಬೇಕು. ಪ್ರಾಕೃತವಾದ ದೇಹ ಇಲ್ಲ ಅಂತ ಅರ್ಥ. ವರ್ಷಮ ಅಂದ್ರೆ ದೇಹ, ಪ್ರಾಕೃತವಾದ ದೇಹ ಶೂನ್ಯನಾಗಿರ್ತಕ್ಕಂಥವನು. ಭೂಯಸೆ ಅಂದ್ರೆ ಅನಂತ ರೂಪವುಳ್ಳವನಾಗಿದ್ದಾನೆ. ಅವಸ್ಥಾನಾಯ ಅಂದ್ರೆ ಜಗತ್ತಿನ ಆಧಾರ ಮೂರ್ತಿಯಾಗಿದ್ದಾನೆ. ಜಗತ್ತಿಗೆ ಆಧಾರ, ಜಗತ್ತನ್ನು ಧಾರಣೆ ಮಾಡಿದ್ದಾನೆ, ಈ ಇಡೀ ಜಗತ್ತಿಗೆ ಆಧಾರನಾಗಿದ್ದಾನೆ. ಅಂತಹ ಎಲೆ ಕೂರ್ಮನೆ ನಿನಗೆ ನಮಸ್ಕಾರ. ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣ ವಿಶೇಷಣಾಯ ನೋಪಲಕ್ಷಿತ ಸ್ಥಾನಾಯ ನಮೋ ವರ್ಷಣೆ ನಮೋ ಭೂಯಸೆ ನಮೋ ಅವಸ್ಥಾನಾಯ ನಮಸ್ತೆ. ಯದ್ರೂಪಮೇ ತನ್ನಿಜಮಾಯಯಾರ್ಪಿತಂ ಅರ್ಥಸ್ವರೂಪಂ ಬಹುರೂಪರೂಪಿತಂ ಸಂಖ್ಯಾನಯಸ್ಯಾಸ್ತ್ಯಯಥೋಪಲಂಭನಾತ್ ತಸ್ಮೈ ನಮಸ್ತೆ ವ್ಯಪದೇಶ್ಯ ರೂಪಿಣೇ. ಆ ಕೂರ್ಮರೂಪಿಯಾದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಹೇಳ್ತಾನೆ, ಎಲೆ ಭಗವಂತ, ನೀನು ಇಡೀ ಜಗತ್ತಿಗೆ ಆಧಾರನಾಗಿದ್ದಿ. ಸ್ವೇಚ್ಛೆಯಿಂದಲೇ ನೀನು ಆ ಭೂಮಿಯನ್ನ ನಿನ್ನ ಮೇಲೆ ಇಟ್ಟುಕೊಂಡಿದ್ದಿ. ಕೂರ್ಮನ ಬೆನ್ನಿನ ಮೇಲೆ ಇಡೀ ಜಗತ್ತೇ ನಿಂತಿದೆ. ಅದನ್ನ ಆ ಕೂರ್ಮ ತನ್ನ ಇಚ್ಛೆಯಿಂದಲೇ ತಾನು ಧಾರಣೆ ಮಾಡಿದ್ದಾನೆ. ನಿಜ ಮಾಯೆಯ ಅರ್ಪಿತಂ, ತನ್ನ ಇಚ್ಛಾದಿಂದ
ತಾನು ಈ ಇಡೀ ಜಗತ್ತನ್ನ ಹೊತ್ತುಕೊಂಡಿದ್ದಾನೆ. ಈ ಜಗತ್ತು ಅನೇಕ ರೂಪವಾಗಿದೆ. ಬಹುರೂಪರೂಪಿತಂ. ಜರಾಯುಜ, ಉದ್ವಿಜ ಅಂತ ಹೀಗೆ ನಾನಾ ರೂಪಗಳಲ್ಲಿ ಎಲ್ಲರಿಗೂ ಅನುಭವ ಸಿದ್ಧವಾಗಿದೆ. ನಿಜಮಾಯೆಯ ಅರ್ಪಿತಂ. ಈ ಜಗತ್ತು ತನ್ನ ಇಚ್ಛೆಯಿಂದಲೇ ತಾನು ಇದನ್ನು ಧಾರಣೆ ಮಾಡಿದ್ದಾನೆ. ಇದು ಅರ್ಥಸ್ವರೂಪಂ, ಅನುಭವ ಸಿದ್ಧವಾಗಿದೆ, ತಿಳಿಲಿಕ್ಕೆ ಯೋಗ್ಯವಾಗಿದೆ. ಅನೇಕ ರೂಪಗಳು, ಜರಾಯುಜ, ಉದ್ವಿಜ ಮೊದಲಾದ ಅನೇಕ ರೂಪಗಳಿಂದ ನಿರೂಪಿತವಾಗಿದೆ. ರೂಪಿತಂ. ಈ ಪ್ರಪಂಚದಲ್ಲಿ ಒಂದು ಸಣ್ಣ ಪರಮಾಣು ಇರುವಷ್ಟು ಜಾಗ ಏನಿದೆ, ಅಷ್ಟು ಚಿಕ್ಕ ಪ್ರದೇಶದಲ್ಲಿಯೂ ಕೂಡ ಅನಂತ ಪ್ರಾಣಿಗಳ ಸಮೂಹಗಳೇ ಇದ್ದಾವೆ. ಹಾಗಾಗಿ ಪ್ರಾಣಿಗಳ ಸಮೂಹ ಎಷ್ಟಿದೆ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ. ಸಂಖ್ಯೆಯೇ ಇಲ್ಲ. ಪ್ರಾಣಿ ಸಮೂಹ ಈ ಜಗತ್ತಿನಲ್ಲಿ ಎಷ್ಟಿದೆ ಅಂತನ್ಲಿಕ್ಕೆ ಅದಕ್ಕೆ ಸಂಖ್ಯೆಯೇ ಇಲ್ಲ. ಯಾಕೆ? ಒಂದು ಸಣ್ಣ ಚಿಕ್ಕ ಪರಮಾಣುವಿನ ಪ್ರದೇಶದಲ್ಲಿಯೂ ಕೂಡ ಅನಂತ ಪ್ರಾಣಿ ಸಮೂಹಗಳಿದ್ದಾವೆ. ಅಷ್ಟು ಸೂಕ್ಷ್ಮ ಅದು ಪ್ರಾಣಿಗಳು. ಹಾಗಾಗಿ ಈ ಜಗತ್ತಿನಲ್ಲಿರುವಂತಹ ಪ್ರಾಣಿಗಳ ಸಮೂಹಕ್ಕೆ ಲೆಕ್ಕವೇ ಇಲ್ಲ. ಮತ್ತೆ ಇವತ್ತು ಇದ್ದಂತೆ ನಾಳೆ ಇರೋದಿಲ್ಲ ಈ ಜಗತ್ತು. ಯಾವಾಗಲೂ ಪರಿವರ್ತನ. ಅದು ಈ ಜಗತ್ತಿನ ಸ್ವರೂಪವೇ ಹಾಗೆ. ದಿನ 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 ವ್ಯತ್ಯಾಸ ಆಗ್ತಾ ಇರ್ತದೆ. ನಿನ್ನೆ ಇದ್ದ ಹಾಗೆ ಇವತ್ತಿರೋದಿಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ಪರಿವರ್ತನವೇ ಆಗ್ತಾ ಇರ್ತದೆ. ಇಂತಹ ಜಗತ್ತಿಗೆ ಅಂತರ್ಯಾಮಿಯಾಗಿ ನೀನು ಈ ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡು ನಿಂತಿದ್ದಿ. ಈ ಇಡೀ ಜಗತ್ತಿನ ಪ್ರತಿಯೊಂದು ಪ್ರಾಣಿಗಳ ಒಳಗೂ ಪ್ರತಿಯೊಂದು ವಸ್ತುಗಳ ಒಳಗೂ ನೀನು ಇದ್ದು ಅವುಗಳನ್ನೆಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇದ್ದಿ ಅಂತಂದ್ರೆ ಅಂತಹ ನಿನ್ನನ್ನ ವರ್ಣನೆ ಮಾಡಲಿಕ್ಕೆ ಶಬ್ದಗಳೇ ಸಿಗೋದಿಲ್ಲ. ಎಷ್ಟು ಅಂತ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ? ಈ ಜಗತ್ತಿನ ಒಳಗೆ ಒಂದು ಸಣ್ಣ ಪರಮಾಣುವಿನ ಜಾಗದಲ್ಲಿಯೂ ಕೂಡ ಅನಂತ ಪ್ರಾಣಿಗಳಿದ್ದಾವೆ, ಅನಂತ ಜೀವರಾಶಿಗಳಿದ್ದಾವೆ. ಪರಮಾಣು ಪ್ರದೇಶೇಪಿ ಹ್ಯನಂತ ಪ್ರಾಣರಾಶಯ ಅಂತ ಮಾತಿದೆ. ಹಾಗಾಗಿ ಅಷ್ಟು ಪ್ರಾಣಿಗಳ ಒಳಗೂ ಅಂತರ್ಯಾಮಿಯಾಗಿ ನೀನಿದ್ದಿ, ಅವುಗಳನ್ನೆಲ್ಲ ಪ್ರೇರಣೆ ಮಾಡ್ತಾ ಇದ್ದಿ. ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡಿದ್ದಿದಿ. ಆದ್ರಿಂದ ನಿನ್ನ ಮಹಿಮೆಯನ್ನ ಸ್ತೋತ್ರ ಮಾಡಲಿಕ್ಕೆ ಯಾವ ಶಬ್ದಗಳು ಸಾಕಾಗೋದಿಲ್ಲ. ಅಂತಹ ರೂಪವುಳ್ಳವನು ನೀನು. ನ ವ್ಯಪದೇಶ ಅವ್ಯಪದೇಶ್ಯ ರೂಪಿಣೆ. ವ್ಯಪದೇಶ ಅಂದ್ರೆ ನಿನ್ನನ್ನು ಪೂರ್ಣವಾಗಿ ವ್ಯಪದೇಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಅಂತಹ ಸ್ವರೂಪವುಳ್ಳವನಾಗಿದ್ದಿ ನೀನು. ಜಗತ್ತಿನೊಳಗೆ ಅಂತರ್ಯಾಮಿಯಾಗಿ ಎಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇದ್ದಿ, ಎಲ್ಲರಿಗೂ ಪ್ರೇರಕನಾಗಿದ್ದಿ. ಇಂತಹ ನಿನ್ನನ್ನ ಪೂರ್ತಿಯಾಗಿ ವರ್ಣನೆ ಮಾಡಬೇಕು ಅಂತಂದ್ರೆ ಶಬ್ದಗಳೇ ಸಾಕಾಗೋದಿಲ್ಲ. ಅಂತಹ ಕೂರ್ಮರೂಪಿಯಾದ ನಿನಗೆ ನಮಸ್ಕಾರ ಅಂತ. ಈ ಜಗತ್ತೇ ಸುಳ್ಳು ಅಂತಾಗಿ ಬಿಟ್ರೆ ಈ ಭಗವಂತನ ಮಹಿಮೆಗಳೇ ಸುಳ್ಳಾಗಿಬಿಡತ್ತೆ. ಎಷ್ಟು ಅದ್ಭುತವಾಗಿದೆ ಈ ಜಗತ್ತು, ಅದನ್ನು ಹೇಗೆ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದೆ ಭಾಗವತ. ಈ ಜಗತ್ತಿನಲ್ಲಿ ಒಂದೊಂದು ಪ್ರಾಣಿಗಳು ಕೂಡ ವಿಚಿತ್ರವಾದ ಪ್ರಾಣಿಗಳು. ಈ ಜಗತ್ತಿನ
ಒಂದೊಂದು ಅದ್ಭುತವಾದಂತಹ ಪ್ರದೇಶಗಳು, ಸಣ್ಣ ಸಣ್ಣ ಪ್ರದೇಶದಲ್ಲಿಯೂ ಕೂಡ ಅನಂತಾನಂತ ಜೀವರಾಶಿಗಳು, ಸೂಕ್ಷ್ಮವಾದ ಪ್ರಾಣಿ ಸಮೂಹಗಳು, ಸ್ಥೂಲವಾದ ಪ್ರಾಣಿಗಳು, ಎಲ್ಲರ ಒಳಗೂ ನಿಯಾಮಕನಾಗಿ ಭಗವಂತನ ಇರುವಿಕೆ, ಅವುಗಳನ್ನು ರಕ್ಷಣೆ ಮಾಡೋದು, ಕಾಲಕಾಲಕ್ಕೆ ಅವುಗಳಿಗೆ ಆಹಾರವನ್ನು ಒದಗಿಸಿಕೊಡೋದು, ಇದೆಲ್ಲ ಬಹಳ ಅದ್ಭುತ. ಇಷ್ಟು ಅದ್ಭುತವಾದ ಈ ಜಗತ್ತಿನ ಸೃಷ್ಟಿಗೆ ಮತ್ತು ನಿಯಮನಕ್ಕೆ ಕಾರಣನಾಗಿರ್ತಕ್ಕಂತಹ ಭಗವಂತ, ಅವನ ಮಹಿಮೆ ಎಷ್ಟು ಅದ್ಭುತ, ಅದನ್ನು ವರ್ಣನೆ ಮಾಡಲಿಕ್ಕೆ ವೇದಗಳಿಂದಲೂ ಸಾಧ್ಯ ಇಲ್ಲ. ಯಾವ ವಾಕ್ಯಗಳು, ಶಬ್ದಗಳು ಕೂಡ ಅವನ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಇಂಥ ಜಗತ್ತನ್ನ ಇದು ಸುಳ್ಳು ಅಂತ ಹೇಳೋದು ಅದು ಬುದ್ಧಿವಂತರ ಲಕ್ಷಣ ಅಲ್ಲ. ವಿಶ್ವಂ ಸತ್ಯಂ ಮಘವಾನ ಯುವೋರಿದಾಪಶ್ಚನ ಪ್ರಮಿನಂತಿ ವ್ರತಂ ವಾಮ್ ಅಂತ ವೇದ. ಕವಿರ್ಮನೀಷಿ ಪರಿಭೂಹು ಸ್ವಯಂಭೂರ್ಯಾಥಾ ತಥ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ ಅಂತ ಸ್ಪಷ್ಟವಾಗಿ ಈ ಜಗತ್ತು ಸತ್ಯ, ಈ ಸತ್ಯವಾದ ಜಗತ್ತನ್ನ ಭಗವಂತ ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳ್ತಕ್ಕಂತಹ ಮಾತು. ಅತಹೈನಮಾಹುಹು ಸತ್ಯಕರ್ಮ ಇತಿ ಸತ್ಯಂ ಹ್ಯೇವೇದಂ ವಿಶ್ವಂ ಅಸೌ ಸೃಜತೆ ಅಂತ ಉಪನಿಷತ್ತಿನಲ್ಲಿ ಇವನು ಸತ್ಯಕರ್ಮ, ಭಗವಂತ ಸತ್ಯವಾದ ಜಗತ್ತನ್ನೇ, ಅದ್ಭುತವಾದ ಈ ಜಗತ್ತನ್ನ ರಕ್ಷಣೆ ಸೃಷ್ಟಿ ಮಾಡಿರ್ತಕ್ಕಂಥವನು ಇವನು, ಆದ್ರಿಂದ ಇವನು ಸತ್ಯಕರ್ಮ ಅಂತ ಹೀಗೆ ಬೇಕಾದಷ್ಟು ವಾಕ್ಯಗಳು ಈ ಜಗತ್ತು ಸತ್ಯ ಅಂತ ಹೇಳಲಿಕ್ಕಿದ್ದಾವೆ. ಹೀಗಿರುವಾಗ ಇದನ್ನ ಮಿಥ್ಯಾ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಆದ್ರಿಂದ ಇದು ಸುಳ್ಳಲ್ಲ, ಪರಿಣಾಮ ಆಗ್ತದೆ. ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ವಿಕಾರ ಆಗ್ತದೆ. ನ ಯಸ್ಯ ಅಸ್ತಿ ಇವತ್ತು ಹೇಗಿರ್ತದೋ ಹಾಗೆ ನಾಳೆ ಇರೋದಿಲ್ಲ, ಪರಿಣಾಮ ಆಗ್ತಾ ಇರ್ತದೆ ಅಂತ ಅರ್ಥ, ಹೊರತು ಸುಳ್ಳಲ್ಲ, ಸತ್ಯವಾದದ್ದೇ ಈ ಜಗತ್ತು. ಉಪಲಂಭನಾದ್ ಅಯಥಾ ಅಂತ ಆಚಾರ್ಯ ಇದಕ್ಕೆ ಅರ್ಥ ಬರೀತಾರೆ. ಅಯಥಾ ಅಂತಿದೆ, ಅಯಥಾ ಉಪಲಂಭನಾತ್ ತಸ್ಮೈ ಅನ್ನೋದಕ್ಕೆ ಉಪಲಂಭನಾದ್ ಅಯಥಾ, ಯಥಾ ದೃಷ್ಟಂ ತಥಾ ನ ತಿಷ್ಠತಿ ಅನ್ಯಥಾ ಭವತಿ ಇತ್ಯರ್ಥ ಅಂತ. ಉಪಲಂಭನಾತ್ ಅಯಥಾ ಅಂತ ಅನ್ವಯ ಇಟ್ಕೊಳ್ಬೇಕು. ಅದಕ್ಕೆ ಅಯಥಾ ಉಪಲಂಬನಾತ್ ಅಂತಿದೆ, ಉಪಲಂಬನಾತ್ ಅಯಥಾ ಅಂತ ಮಾಡಿಕೊಂಡು ಇವತ್ತಿದ್ದಂತೆ ನಾಳೆ ಇರೋದಿಲ್ಲ, ಪರಿವರ್ತನೆ ಆಗ್ತಾನೆ ಇರ್ತದೆ ಅಂತ ಈ ರೀತಿ ಅರ್ಥ ಮಾಡಬೇಕೇ ಹೊರತು ಇದನ್ನ ಸುಳ್ಳು ಅಂತ ಅರ್ಥ ಮಾಡಬಾರದು. ಅಯಥಾ ಉಪಲಂಬನಾತ್ ಪೂರ್ತಿಯಾಗಿ ಅವನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲಾ ವಸ್ತುಗಳ ಸಂಖ್ಯೆಗೆ ಮಿತಿ ಇಲ್ಲ ಅಂತ ಹೀಗೆ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಆದರೂ ಜಗತ್ತನ್ನ ತಿಳಿಯುವ ಸಾಮರ್ಥ್ಯ ಕೆಲವರಿಗಿದೆ, ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಜಗತ್ತನ್ನ ಸರ್ವಜ್ಞರಾದಂತಹ ಬ್ರಹ್ಮಾದಿ ದೇವತೆಗಳು, ಸ್ವತಃ ಲಕ್ಷ್ಮೀದೇವಿ ಈ ಇಡೀ ಪ್ರಪಂಚವನ್ನ ಒಂದು ಕೈಯಲ್ಲಿ ಇರುವಂತಹ ಚೆಂಡಿನಂತೆ ಆರಾಮವಾಗಿ ತಿಳಿಯುವಂತಹ ಸಾಮರ್ಥ್ಯ ಅವರಿಗೆಲ್ಲ ಇದ್ದೇ ಇದೆ. ಹಾಗಾಗಿ ಬೇರೆ ವ್ಯಾಖ್ಯಾನಕಾರರು ಈ ಇಡೀ ಜಗತ್ತಿನಲ್ಲಿರುವಂತಹ ವಸ್ತುಗಳ ಸಂಖ್ಯೆ ಅದಕ್ಕೆ ಮಿತಿ ಇಲ್ಲ, ಅದನ್ನ ಯಾರಿಂದಲೂ ಪೂರ್ತಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸರಿಯಲ್ಲ. ಜಗತ್ತನ್ನು ತಿಳಿಯುವ ಸಾಮರ್ಥ್ಯ ರಮಾ ಬ್ರಹ್ಮಾದಿಗಳಿಗಿದೆ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಭಗವಂತನ ಅವತಾರಗಳಲ್ಲಿ ಜನರಿಗೆ ಕಾಣತಕ್ಕಂತಹ ಭೌತಿಕತ್ವ, ದುಃಖ ಮೊದಲಾದ ದೋಷಗಳು ಅದು ಸತ್ಯ ಅಲ್ಲ. ಯಾಕೆ? ಅಯಥೋಪಲಂಬನಾತ್ ಅಂತ ಅದಕ್ಕೆ ಜೋಡಿಸ್ಕೊಂಡಿದ್ದಾರೆ ಅವರು.
ಇದು ಸತ್ಯ ಅಂತ ಭ್ರಾಂತಿಯಲ್ಲಿ ಕಾಣೋದ್ರಿಂದ ಅಂತ ಅಯಥೋಪಲಂಬನಾತ್ ಅನ್ನೋದಕ್ಕೆ ಅರ್ಥ ಆ ರೀತಿ ಅರ್ಥ ಮಾಡ್ತಾರೆ. ಅದಕ್ಕೆ ಒಂದು ವಾಕ್ಯವನ್ನೇ ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಪಂಚಮಿ ವಿಭಕ್ತಿ ಇದೆ, ಅಲ್ಲಿ ಉಪಲಂಬನಾತ್ ಅಂತ ಪಂಚಮಿ ವಿಭಕ್ತಿ ಇದೆ. ಆ ಪಂಚಮಿ ವಿಭಕ್ತಿಗೆ ಅನ್ವಯ ಮಾಡ್ಕೊಳ್ಬೇಕಲ್ಲ, ಅದಕ್ಕೊಂದು ವಾಕ್ಯ ಬೇರೆನೆ ಮಾಡ್ಕೊಳ್ಬೇಕಾಗ್ತದೆ ಅವರು. ನಹಿ ಮರೀಚಿ ಜಲಂ ಏತಾವದಿತಿ ಸಂಖ್ಯಾತುಂ ಶಕ್ಯತೆ ಅಂತ ಶ್ರೀಧರಿಯ ವ್ಯಾಖ್ಯಾನ. ಈ ಪ್ರಪಂಚ ಮಿಥ್ಯಾ ಆಗಿದ್ದೇ ಅನುಭವ ಗೋಚರವಾಗೋದ್ರಿಂದ ಸಂಖ್ಯಾಮಿತಿ ಇಲ್ಲ. ಮರುಮರೀಚಿ ಜಲವನ್ನ ಇಷ್ಟು ಅಂತ ಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೇಗೋ ಹಾಗೆ ಅಂತ ದೃಷ್ಟಾಂತ ಕೊಟ್ಟು ಈ ಜಗತ್ತು ಮಿಥ್ಯಾ ಅಂತ ಅನ್ನೋದೇ ಅನುಭವ ಗೋಚರವಾಗಿದೆ, ಅದಕ್ಕೆ ಸಂಖ್ಯೆಯೇ ಇಲ್ಲ ಅಂತ ಹಾಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅಲ್ಲಿ ಈ ಶ್ಲೋಕದಲ್ಲಿರೋದು ಸಂಖ್ಯಾ ನಯಸ್ಯ ಅಸ್ತಿ ಅಂತ ಇದೆ. ಅಂದ್ರೆ ಸಂಖ್ಯೆಯೇ ಇಲ್ಲ ಅಂತ ಅರ್ಥ ಅಲ್ಲ, ಸಂಖ್ಯಾಮಿತಿ ಇಲ್ಲ ಅಂತ ಅರ್ಥ. ಆದ್ರಿಂದ ಮರುಮರೀಚಿಕೆ ದೃಷ್ಟಾಂತ ಕೊಡೋದಿಲ್ಲ. ಆ ಮರುಮರೀಚಿಕೆ ಅನ್ನೋದು ಅಸತ್ತಾಗಿರೋದ್ರಿಂದ ಅದರಲ್ಲಿ ಸಂಖ್ಯೆನೇ ಇಲ್ಲ. ಅಸತ್ತನ್ನ ಅದ್ವೈತಿಗಳು ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತಾರೆ, ಹೊರತು ವ್ಯಾವಹಾರಿಕ ಅಂತ ಹೇಳೋದಿಲ್ಲ. ವ್ಯಾವಹಾರಿಕವಾದದ್ದಕ್ಕೆ ಸಂಖ್ಯೆ ಇರ್ತದೆ, ಸಂಖ್ಯೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಆದ್ರಿಂದ ಮರುಮರೀಚಿಕೆಯನ್ನು ದೃಷ್ಟಾಂತ ಏನು ಕೊಟ್ಟಿದ್ದಾರೆ ಶ್ರೀಧರಿ ವ್ಯಾಖ್ಯಾನದಲ್ಲಿ, ಅದು ಸರಿ ಆಗೋದಿಲ್ಲ. ಭ್ರಮಕ್ಕೆ ಮರುಮರೀಚಿಕೆಯಂತೆ ಭ್ರಮೆಗೆ ಗೋಚರ ಆಗೋದ್ರಿಂದ ಪ್ರಪಂಚದ ವಸ್ತುಗಳಿಗೆ ಸಂಖ್ಯೆ ಇಲ್ಲ ಅಂತ ಆ ರೀತಿ ದೃಷ್ಟಾಂತ ಕೊಟ್ಟಿದ್ದು ಸರಿಯಲ್ಲ. ಆ ದೃಷ್ಟಾಂತದಿಂದ ಜಗತ್ತನ್ನ ಸುಳ್ಳು ಅಂತ ಹೇಳಿದ್ದು ಅದು ಕೂಡ ಸರಿಯಲ್ಲ. ಅಲ್ಲಿ ಭಾಗವತ ಹಾಗೆ ಒಂದು ವೇಳೆ ಸಂಖ್ಯೆಯೇ ಇಲ್ಲ ಅಂತ ಹೇಳ್ತಾ ಇದೆ ಅಂತಾಗಿದ್ರೆ ಇಷ್ಟೇ ಅಂತ ಗಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಕೂಡೋದಿಲ್ಲ. ಗಣನೆ ಮಾಡಬಹುದು, ಏತಾವದಿತಿ ಸಂಖ್ಯಾತುಂ ನ ಶಕ್ಯತೆ ಅಂತ, ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಅನುಭವ ಸಿದ್ಧವಾಗಿದೆ, ಅದನ್ನು ಅಪ್ಲಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅಯಥೋಪಲಂಬನಾತ್ ಅನ್ನೋ ಈ ಶಬ್ದಕ್ಕೆ ಕಣ್ಣಿಗೆ ಇವತ್ತು ನಮಗೇನು ಕಾಣಿಸ್ತಾ ಇದೆ ಅದಕ್ಕಿಂತ ನಾಳೆ ಬೇರೆ ರೀತಿಯಾಗಿಯೇ ಕಾಣಿಸ್ತದೆ. ಅಯಥಾ ಅಂದ್ರೆ ಅನ್ಯಥಾ ಅನ್ನೋಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ಅದಕ್ಕೆ ಆಚಾರ್ಯರು ತೋರಿಸಿದ್ದು ಅಯಥೋಪಲಂಬನಾತ್ ಅನ್ನೋದಕ್ಕೆ ಉಪಲಂಬನಾತ್ ಅಯಥಾ, ಯಥಾ ದೃಷ್ಟಂ ತಥಾ ನ ತಿಷ್ಠತಿ ಅನ್ಯಥಾ ಭವತಿ ಇತ್ಯರ್ಥಃ ಅಂತ ತಾತ್ಪರ್ಯ ಬರೆದು ಅಯಥೋಪಲಂಬನಾತ್ ಅನ್ನೋದಕ್ಕೆ ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ಪರಿವರ್ತನೆ ಆಗ್ತಾ ಇರ್ತದೆ ಅಂತ ಈ ರೀತಿ ಅರ್ಥ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಹೊರತು ಜಗತ್ತು ಮಿಥ್ಯಾ ಅಲ್ಲ, ಸತ್ಯವಾದದ್ದು ಜಗತ್ತು. ಅಂತಹ ಸತ್ಯವಾದ ಜಗತ್ತನ್ನ ಭಗವಂತ ತನ್ನ ಸಾಮರ್ಥ್ಯದಿಂದ ಧಾರಣೆ ಮಾಡಿದ್ದಾನೆ. ಅಂತಹ ಈ ಇಡೀ ಜಗತ್ತನ್ನ ನಿನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಧಾರಣೆ ಮಾಡಿರ್ತಕ್ಕಂತಹ ಎಲೆ ಕೂರ್ಮನೆ, ನಿನಗೆ ನಮಸ್ಕಾರ. ನಿನ್ನನ್ನು ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ಯಾವ ಶಬ್ದಗಳು ಕೂಡ ಸಾಲೋದಿಲ್ಲ. ಅಂತಹ ಮಹಾಮಹಿಮನಾಗಿದ್ದಿ ನೀನು. ಯದ್ರೂಪಮೇ ತನ್ನಿಜಮಾಯಯಾರ್ಪಿತಂ ಅರ್ಥಸ್ವರೂಪಂ ಬಹುರೂಪರೂಪಿತಂ ಸಂಖ್ಯಾನಯಸ್ಯಾಸ್ತ್ಯಯಥೋಪಲಂಬನಾತ್ ತಸ್ಮೈ ನಮಸ್ತೆ ಅವ್ಯಪದೇಶ ರೂಪಿಣೇ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಸರ್, ಇಲ್ಲಿ ಒಂದು ಎರಡು ಕ್ವಶನ್ ಹೇಳ್ತಾರೆ. ಹಾ. ಇಲ್ಲಿ ಪರಮಾಣು ಪ್ರದೇಶೇ ಅಪಿ ಹಿ ಅನಂತಾಹ ಪ್ರಾಣಿರಾಶಯಃ ಇತಿ ವಚನಾತ್ ಯಾವ ವಚನ ಅದು? ವೇದ ವಚನವಾದು? ಹೌದು, ಮೋಸ್ಟ್ಲಿ ವೇದದಲ್ಲೇ ಬಂದಿದೆ ಅನ್ಸುತ್ತೆ. ಪರಮಾಣು ಪ್ರದೇಶೇಪಿ ಹ್ಯನಂತ ಪ್ರಾಣರಾಶಯ ಅಂತ ವೇದದಲ್ಲೋ ಅಥವಾ ಬೇರೆ ಯಾವುದಾದ್ರೂ ಇದರಲ್ಲಿ ಬಂದಿರಬಹುದು, ಪುರಾಣಗಳಲ್ಲಿ.
ಆಮೇಲೆ ಆಚಾರ್ಯ ಈ ಪ್ರಕಾಶಿಕಾಲಿ ಬಂದು ಆಚಾರ್ಯ ಇದು ಬಂದು ಒಂದು ಇದು ಕೊಟ್ಟಿದ್ದಾರೆ ಏನೋ ಗ್ರಾಮರು ಅನೇನ ಅದು ಬಂದು ಯಥಾ ದೃಷ್ಟಮಿತಿ ರೈಟ್ ಅನೇನ ಉಪ ಹ್ಮ್, ಉಪಲ ಯಾವ ಉಪಲಂಬ ಶ್ಲೋಕ? ಯಾವ ಶ್ಲೋಕ? ಇದೇ ಶ್ಲೋಕದಲ್ಲಿ ಇದೇ ಶ್ಲೋಕಕ್ಕೆ ಯಥಾ ಅನೇನ ಉಪಲಂಬನ ಶಬ್ದ ಕರ್ಮಣಿ ನಿಷ್ಪನ್ನ ಇತಿ ಸೂಚಯತಿ. ನಾನು ಯಥಾ ದೃಷ್ಟಂ ಯಥಾ ದೃಷ್ಟಂ ಇತಿ ಇದು ಆಚಾರವಾಕ್ಯ. ಯಥಾ ದೃಷ್ಟಂ ತಥಾ ನ ತಿಷ್ಠತಿ ಇತಿ ಅಂತ ತಾತ್ಪರ್ಯ ಏನಿದೆಯಲ್ಲ, ಅದಕ್ಕೆ ಅನೇನ ಉಪಲಂಬನ ಶಬ್ದ ಅಲ್ಲಿ ಉಪಲಂಬನಾತ್ ಅಂತಿದೆ ಅಲ್ವಾ, ಭಾಗವತ ಶಬ್ದ ಉಪಲಂಬನಾದ ಯಥಾ ಅಂತ. ಅದಕ್ಕೆ ಆಚಾರ್ಯ ಯಥಾ ದೃಷ್ಟಂ ನ ತಥಾ ತಿಷ್ಠತಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಉಪಲಂಬನ ಶಬ್ದ ಕರ್ಮಣಿ ನಿಷ್ಪನ್ನ, ಕರ್ಮ ಅರ್ಥದಲ್ಲಿ ಉಪಲಂಬನ ಶಬ್ದ ಇದೆ ಅಂತ ಗೊತ್ತಾಗತ್ತೆ ಅಂತ. ಹಂಗಂದ್ರೆ ಏನತ್ತೆ ಈ ಕರ್ಮಣಿ ಅಂದ್ರೆ ಅದು ಆಬ್ಜೆಕ್ಟ್, ಅದು ಬಂದು ದ್ವಿತೀಯ ವಿಭಕ್ತಿ ರೈಟ್. ಅದು ಏನು ಹೇಳ್ತಾರ, ಏನು ಸೂಚನೆ ಮಾಡ್ತಾ ಅದು ಕರ್ಮಣಿ ನಿಷ್ಪನ್ನ ಇದೆ ಅಂದ್ರೆ ಅಯಥಾ ಉಪಲಂಬನಾತ್ ಯಥಾ ಉಪಲಂಬನಂ ನ ತಥಾ. ಉಪಲಂಬನಾತ್ ಅಂತೇನಿದೆ ಅದನ್ನ ಕರ್ಮಾರ್ಥದಲ್ಲಿ ಇಟ್ಕೊಳ್ಬೇಕು. ಯಥಾ ಉಪಲಂಬನಂ ಓಕೆ ಅಂತ ಮಾಡಿಕೊಂಡು ಯಥಾ ಅದ್ಯ ಉಪಲಂಬನಂ ಯಥಾ ನ ತಥಾ ಶ್ವಃ ತಿಷ್ಠತಿ. ಇವತ್ತು ಹೇಗೆ ಉಪಲಂಬನ ಇದೆಯೋ ಅದು ನಾಳೆ ಹಾಗಿರೋದಿಲ್ಲ ಅಂತ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಕರ್ಮಾರ್ಥದಲ್ಲಿ ಇದೆ ಅಂತ ಇಟ್ಕೊಳ್ಬೇಕು. ನೀವು ಹೇಳಿರೋ ಪಂಚಮಿ ಅಂತ ತಕೊಂಡ್ಬಿಡುದು. ಯಥಾ ದೃಷ್ಟಂ ಅಂತ ಹೇಳಿ ಕರ್ಮಾರ್ಥದಲ್ಲಿ ಹೇಳಿರೋದ್ರಿಂದ ಉಪಲಂಬನಂ ಅಂತ ಮಾಡ್ಕೊಳ್ಬೇಕು. ಯಥಾ ಅದ್ಯ ಉಪಲಂಬನಂ ತಥಾ ಶ್ವಃ ನ, ಇವತ್ತು ಹೇಗೆ ಸಿಗುತ್ತೋ ಹಾಗೆ ನಾಳೆ ಇರೋದಿಲ್ಲ. ತಸ್ಮಾತ್ ಅಂತ ಹಾಗೆ ಮಾಡ್ಕೊಳ್ಬೇಕು. ಓಕೆ, ಹೇಳಿರ್ಲ ಈ ಮತ್ಸ್ಯಾದಿ ರೂಪಕ್ಕೆ ಕೂಡ ಒಂದು ಭೇದ ಇಲ್ಲ ಅಂಬೋದು. ಅದೇದೇ ಚಾಂಡೋಕ್ಯರು ಹೇಳ್ತಾರ ಆಚಾರ್ಯರು. ಆ ಗಾಯತ್ರಿ ರೂಪದಲ್ಲಿರುವ ಭೂತಾಂಬ ಶಬ್ದಕ್ಕ ಯತಿದಂ ಪರಿತಃ ಪೂರ್ಣಂ ಮತ್ಸ್ಯಾದಿ ಕೂರ್ಮಾದಿ ರೂಪಕಂ ತತ್ತಿದಂ ಭಗವನ್ ವಿಷ್ಣು ಸರ್ವಾಂತರ ಸ್ಥಿತಃ ಏವಚ. ಅದಕ್ಕೆ ಆಚಾರ್ಯ ಇದು ಕೋಟ್ ಮಾಡ್ತಾರೆ. ಭೂ ಬಹು ಇತೆ ಧಾತೋ ಬಹು ಪೂರ್ಣತಯ ಹಂಗೆನ್ಕೊಟ್ಟು ಕೋಶ ಕೂಡ ಇದು ಗ್ರಾಮರ್ ಇದು ಕೊಡ್ತಾರೆ. ಏನೋ ಧಾತು ಕೂಡ ಭೂಂಬ ಇದಕ್ಕೆ ಬಂದು ಬಹೌನ್ ಒಂದು ಧಾತು ಇದೆ, ಅದರಿಂದ ಪೂರ್ಣತ್ವ ಬರ್ತದೆ ಹಂಗೆ ಎಂಬುದು. ಇಲ್ಲಿ ಆಚಾರ್ಯ ಪುರುಷೈಗಿ ಎಂಬ ಶಬ್ದಕ್ಕೆ ಪುರುಷೈಗಿ ಎಂಬಾದ್ರೆ ನಾವು ಬಂದು ನಮ್ಮ ಮಾರಿ ಪುರುಷರು ಇಟ್ಟುಂಡ್ರೆ ಅವ್ರು ಬಂದು ಅಪರೋಕ್ಷ ಜ್ಞಾನಿ ತಗೊಂಬೋಕ, ಹೆಂಗೆ ತಗೊಂಬೋಕ ಅದನ್ನ? ಅಪರೋಕ್ಷ ಜ್ಞಾನಿ ಮುಟ್ಟದ ಅಲ್ಲಿ ಹೋಗಕ್ಕೆ ಒಂದು ಸಾಮರ್ಥ್ಯ ಇದೆ ಅಂತ ತಗೊಂಬೋಕ? ಹಿಂದೆ ಒಂದ್ಸಲ ಬಂತಲ್ಲ, ಅಲ್ಲೇನು ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಅಂತ ಹೇಳಿದಾರ? ಇಲ್ಲ, ಅಲ್ಲಿ ಬಂದು ನಾವು ಗಂಧರ್ವರು ಯಕ್ಷರು ಇದ್ದಾರೆ ಹೇಳಿದೆ ಅಂತವ್ರೆ. ಅಲ್ಲಲ್ಲ, ಅವರು ಕೂಡ ಅಪರೋಕ್ಷ ಜ್ಞಾನಿಗಳು ಮಾತ್ರನಾ ಅಥವಾ ಸಾಧಕರು ಇದ್ದಾರಾ ಅಲ್ಲಿ? ಹೇಗೆ ಅರ್ಥ ಮಾಡಿದ್ವಿ ನಾವು? ಅಷ್ಟು ಡೀಟೇಲ್ ಆಚಾರ ನಾವು. ಯಾಕೆಂದ್ರೆ ಪುರುಷ ಅನ್ನೋ ಶಬ್ದಕ್ಕೆ ಎರಡೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಅಪರೋಕ್ಷ ಜ್ಞಾನ ಆಗಿರ್ಲೂಬಹುದು ಅಥವಾ ಆಗದೇನೂ ಇರಬಹುದು. ಅಂತೂ ಪುಣ್ಯ ಶೇಷದಿಂದ ಅಲ್ಲಿರೋರು, ಸ್ವರ್ಗದಿಂದ ಬಂದು ಉಳಿದ ಪುಣ್ಯವನ್ನ ಅನುಭವಿಸ್ಲಿಕ್ಕೋಸ್ಕರ ಇರ್ತಕ್ಕಂಥವ್ರು ಅಂತ. ಅದ್ರಲ್ಲಿ ಅವರು ಇರ್ಬೋದು, ಇವರು ಇರ್ಬೋದು. ಓಕೆ, ಇಲ್ಲ ಅಪರೋಕ್ಷ ಜ್ಞಾನ ಅಲ್ಲ ಅಂದ್ರೆ ದೇವ್ರನ್ನ ಬಂದು ನೋಡಕ್ ಮುಡಿಯೋದ ಆ ತರ ಆ ಒಂದು ಶಕ್ತಿ. ಐ ಮೀನ್ ಅಲ್ಲಿ ಕೂತ್ಕೊಂಡು ದೇವ್ರನ್ನ ಉಪಾಸನ ಮಾಡ್ತಾ ಇದ್ದಾರೆ ಹಾಗೆಂದ್ರೆ ಆ ಒಂದು ಒಂದು ಅವರು ಭಗವಂತನನ್ನ ದರ್ಶನ ಮಾಡ್ತಾ ಇರೋರು ಯಾರಿದ್ದಾರೆ ಅವರು ಅಪರೋಕ್ಷ ಜ್ಞಾನಿಗಳೇ. ಓಕೆ, ಉಳಿದವರಿಗೆ ಅಪರೋಕ್ಷ ಜ್ಞಾನ ಆಗದೇ ಇರೋರು ಒಂದ್ ವೇಳೆ ಅಲ್ಲಿ ಇದ್ರು ಅಂದ್ರೆ ಅವರು ಸಾಧನೆ ಮಾಡ್ತಾ ಇರ್ತಾರೆ ಅಷ್ಟೇ. ಸದಾ ಭಗವಂತನ ದರ್ಶನ ಆಗತ್ತೆ ಅಂತಿಲ್ಲ ಅವರಿಗೆ. ಓಕೆ, ಆಯ್ತಾಯ್ತು.
ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಆಚಾರ್ಯ.